ಹೇಳಿ ಸರ್ ಹೇಳಿ. ಜರ್ನಲಿಸ್ಟ್ ಸರ್, ಏನ್ ಸರ್ ಕಲ್ವಳ್ಳಿ ಭಾಗದಲ್ಲಿ ಇವತ್ತು ನಿಮ್ಮ KSRTC ಬಸ್ ಹೋಗಿಲ್ಲ ಅಂತ ಹೇಳಿದ್ರು, ಎಕ್ಸಾಮ್ ಟೈಮ್ಗೆ ಮಕ್ಳಿಗೆ ತೊಂದರೆ ಆಯ್ತು ಅಂತ ಹೇಳಿದ್ರು. ಇಲ್ಲಿ ಯಾವ ಕಡೆ ಸರ್? ಕಲ್ವಳ್ಳಿ ಭಾಗ ಸರ್. ಹೊಸಡಿ ಅಲ್ಕೆರೆ ಹಿರಿಯೂರು. ದಸೂಡಿ ನಾನು ಹೊಸ ಬಂದೀನಿ. ಇಲ್ಲಿ ಹಳ್ಳಿ ರೂಟ್ಗಳೆಲ್ಲ ಹೊಸವು. ನಾನು ಒಂದು ವಾರ ಆಯ್ತು ಬಂದು. ದಸೂಡಿ ಮತ್ತೆ ಸರ್ ಎಲ್ಕೆರೆ ಎಲ್ಲ ಅಲ್ಲ ಸರ್, ಇವತ್ತು ಎಕ್ಸಾಮ್ ಇತ್ತು. ಈ ಟೈಮ್ಗೆ ಹೇಳ್ದೆ ಕೇಳದೆ ಏಕೆ ಬಸ್ ನಿಲ್ಸ್ಬಿಟ್ರೆ ಪಾಪ ಅವರು ಬೈಕ್ ಇಲ್ದೇ ಇರೋರು ಬಡವರು ಇಲ್ಲ ಪಾಪ ಯಾವತ್ತು ಗಾಡಿ ನಿಲ್ಸಿಲ್ಲ. ಇಲ್ಲೇನಾಗಿದೆ, ಲೋಕಲ್ ಡ್ರೈವರ್ ಕಂಡಕ್ಟರ್ ಇದ್ರು ಕೂಡ ಈ ಡ್ಯೂಟಿಗೆ ಆಬ್ಸೆಂಟ್ ಆಗ್ತಿದ್ದಾರೆ. ಅದೇ ಸಮಸ್ಯೆ ಆಗಿದೆ. ನಾನು ಬಂದಿದ್ದು ಒಂದು 4-5 ದಿನ ಆಯ್ತು. ನಾನು ಅಬ್ಸರ್ವ್ ಮಾಡ್ತಾ ಇದೀನಿ. ಈಗ ಬೆಳಿಗ್ಗೆ ಸ್ಟಾರ್ಟ್ ಆಗೋದು ಹಳ್ಳಿ ರೂಟ್ ನ ರೋಡ್ ಸುಮಾರು ನೋಡಿ 8 ಜನ ಇವತ್ತು ಆಬ್ಸೆಂಟ್ ಸರ್. ಡ್ರೈವರ್ ಕಂಡಕ್ಟರ್ಗಳ ಆಬ್ಸೆಂಟ್ ಆಗಿದ್ದಾರೆ. ನೋಡಿ ಸರ್, ಲಿಸ್ಟ್ ಮಾಡಿ. ಅವ್ರು ನೋಡಿ ನಮ್ ಲೋಕಲ್ ಆಗಿದ್ರು ಅವ್ರನ್ನೆಲ್ಲರೂ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಕ್ಕೆ ಬರೀರಿ ಡೈರೆಕ್ಟರ್ಗೆ, ನಿಮ್ಮ KSRTC ಡೈರೆಕ್ಟರ್. ಇಲ್ಲ, ಅದೇ ರಿಪೋರ್ಟ್ ರೆಡಿ ಮಾಡ್ತಾ ಇದೀನಿ ಸರ್. ರಿಪೋರ್ಟ್ ರೆಡಿ ಮಾಡ್ತಾ ಇದೀನಿ. ನಮಗೆ ಅಂತ ಅಪ್ಡೇಟ್ ಇದ್ರೆ ಕಟ್ಕೊಂಡು ಏನ್ ಮಾಡೋಣ ತಗರಾತ್ರಿ ಅಂತ ಹೇಳಿ ಪಾವಡ ಯುಗಕ್ಕೆ ಅದೇ ಈಗ ಲೀಸ್ಟ್ ಮಾಡ್ಕೊಂಬರ್ ಕೇಳಿದೀನಿ ಸರ್. ಪಾಗೋಡಕ್ ಬೇಡ ಸರ್, ಅವ್ರನ್ನೆಲ್ಲಾದ್ರೂ ಈ ಕಡೆ ನೀರಿರಲ್ವಲ್ಲ, ಬಳ್ಳಾರಿ ಆ ಕಡೆ ಗುಲ್ಬರ್ಗ ಬೀದರ್ ಕಡೆ ಹಾಕ್ರಿ ಅವ್ರನ್ನೆಲ್ಲ. ಅಲ್ಲ, ನಮ್ ತಾಲೂಕವ್ರು ಅಂತ ಹೇಳ್ಕೊಂಡು ಇಲ್ಲಿ ಪೋಸ್ಟ್ ತಗೊಂಡ್ಬಂದ್ಬಿಟ್ಟು ಇವ್ರು ಮನೆಗೆ ಆರಾಮಾಗಿದ್ಬಿಟ್ರೆ ಜನಗಳ ಪರಿಸ್ಥಿತಿ ಏನ್ ಸರ್? ಎಲ್ಲ ನೋಡಿ ಸರ್, ಈಗ ನಾನು ಬಂದಾಗಿದ್ದು ಅದೇ ಹೇಳಕತ್ತೀನಿ. ಧಾರವಾಡದಲ್ಲಿ ನೌಕರಿ ಇಲ್ಲ ಅಂತ ಸ್ಟ್ರೈಕ್ ಮಾಡಕತ್ತಾರೆ ಸ್ಟೂಡೆಂಟ್ಗಳು. ನೀವು ನೌಕರಿ ನೆಕ್ಸ್ಟ್ ನೌಕರಿ ಮಾಡೋದ್ರಲ್ಲ ಅಂತ ಹೇಳಿ ಡೈಲಿ ಅಪ್ರೋಚ್ ಮಾಡ್ತಾ ಇದೀನಿ. ಡೈಲಿ ಅಡ್ರೆಸ್ ಮಾಡ್ತಾ ಇದೀನಿ. ಬೆಳಿಗ್ಗೆ ಸಂಜೆ ಸರ್, ನಾನು RTI ಹಾಕ್ತೀನಿ ಬಿಡಿ, RTI ಹಾಕ್ತೀನಿ. ಮಾಹಿತಿ ಕೊಡಿ, ನಾನು ಕೋರ್ಟ್ಗೆ ಅಪೀಲ್ PIL ಹಾಕ್ತೀನಿ. ಕೊಡಿ. ಇವರೆಲ್ಲ ಏನಕ್ಕೆ ಬೇಕು? ಇಂಥವ್ರೆಲ್ಲ ಕೆಲಸ ಗವರ್ಮೆಂಟ್ ಸಂಬಳ ತಗೊಂಡು ಮನೆಗೆ ಮಲ್ಕೊಳಕ್ ಇವರೇ ಬೇಕಾ? ನೋಡಿ ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೀನಿ. ರಾತ್ರಿ 11 ಗಂಟೆಗೆ ಮನೆಗೆ ಹೋಗ್ತೀನಿ. ಡಿಪೋ ಒಳಗಿದ್ದು ನಾನು. ಆದ್ರೂ ಇವ್ರಿಗೆ ಅಷ್ಟೆಲ್ಲ ಅಡ್ರೆಸ್ ಮಾಡಿ ನಿನ್ನೆ 1 ಗಂಟೆ ಗೇಟ್ ಅಲ್ಲಿ ನಿಂತ್ಕೊಂಡು ಅಬ್ಸೆಂಟ್ ಆಗ್ಬೇಡ್ರಿ, ಪರೀಕ್ಷೆಗಳಿದಾವೆ. ನಮ್ಮ ಮಕ್ಕಳು ಇದ್ದಂಗೆ ನಿಮ್ಮ ಮಕ್ಕಳುಗಳು ಒಂದು ಡೇಟ್ ಮಿಸ್ ಆಯ್ತು, ಪರೀಕ್ಷೆ ಬರೀದ್ರೆ ಒಂದು ಭವಿಷ್ಯ ಆಗುತ್ತೆ. ಇಷ್ಟೆಲ್ಲ ಹೇಳಿರುತ್ತೆ. ಆದ್ರೂ ಎಡಗಡೆ ಬಲಗಡೆ ಕೇಳಿದ್ರೆ ಎಡಗಡೆ ಬಿಡ್ತಾರೆ ಮತ್ತು ಅಬ್ಸೆಂಟ್ ಮಾಡ್ತಾರೆ. ಅದಕ್ಕೊಂದು ಕ್ರಮ ಕೈಗೊಳ್ಳಬೇಕು. ನಾನು ರಿಪೋರ್ಟ್ ರೆಡಿ ಮಾಡ್ತಾ ಇಷ್ಟ ಮಾಡಿ, ಖಂಡಿತ ಮಾಡಿ. ನನಗೂ ಅದೊಂದು ಲಿಸ್ಟ್ ಕಳಿಸ್ಕೊಡಿ. ನಾನು ಸ್ವಲ್ಪ ಪುಣ್ಯಾತ್ಮರು ಯಾರ್ಯಾರು ಅಂತ ಸ್ವಲ್ಪ ನ್ಯೂಸ್ ಹಾಕ್ತೀನಿ. ಅವ್ರ ಮಕ್ಕಳು ಫೋಟೋ ಸಮೇತ ಕೊಡಿ ನಮ್ಗೆ ಮಾಹಿತಿ. ಖಂಡಿತ ಸರ್. ಅಲ್ಲ, ಇದು ಪಾಪ ಅವರು ಎಕ್ಸಾಮ್ ನೋಡಿ ಆ ಭಾಗದಲ್ಲಿ ಬಸ್ಗಳು ಹೋಗೋದೇ ಕಡಿಮೆ. ಆಮೇಲೆ ಇನ್ನೊಂದು ನೀರುಗಳಿಲ್ಲ ಅಂತ ಏರಿಯಾ ಅದು. ಅಲ್ಲಿ ಏನೋ ಪಾಪ ಕಷ್ಟಪಟ್ಟು ಮಕ್ಕಳು ಓದ್ಕೊಂಡು ಎಕ್ಸಾಮ್ ಬರೆಯೋಕ್ಕೂ ಕೂಡ ಬಸ್ಸಿನ ವ್ಯವಸ್ಥೆಗೆ ತೊಂದರೆ ಮಾಡ್ತಾರಂದ್ರೆ ಏನ್ ಸರ್ ಇದಕ್ಕೆ ಅರ್ಥ? ಇಲ್ಲ, ಇದನ್ನ ಕಂಟ್ಯಾಕ್ಟ್ ಮಾಡಿ ಕಳ್ಸ. ನಮಗೆ ಸ್ವಲ್ಪ ಈ 115-116 ಜನ ಡ್ರೈವರ್ ಕಂಡಕ್ಟರ್ ಇದ್ದಾರೆ. ಯಾರ್ಯಾರ ಮೆಂಟಾಲಿಟಿ ಹೆಂಗೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಸಮಯ ಬೇಕು. ಈ ಮೆಮೊ ಕೂಡ ಸ್ಟಾರ್ಟ್ ಮಾಡಿದೀನಿ. ನನಗೆ ಯಾವ್ಯಾವ ಲೇಟ್ ಆಗಿ ಬರ್ತಾನ, ಎಷ್ಟು ಗಂಟೆ ಲೇಟ್ ಆಗಿ ಬರ್ತಾನ, ಡೈರೆಕ್ಟ್ ಮೆಮೊ ಕೊಟ್ಬಿಟ್ಟು ಬಸ್ ಹತ್ತಿರ ಅಂತ ಹೇಳ್ತಾ ಇದೀನಿ. ಯಾವಾಗಲೂ ಬಂದಾಗ ಡ್ಯೂಟಿ ಕೊಡೋದು ಇತ್ತು ಎಲ್ಲ ಮಾಡ್ಬೇಡ್ರಿ ಅಂತ ಹೇಳಿ ನಾನು ಇನ್ಸ್ಪೆಕ್ಟರ್ಗೆ. ಹಂಗೆ ನಾನು ಯಾವಾಗ ಬಂದಾಗ ಡ್ಯೂಟಿ ಕೊಟ್ಟರೆ ನಿಮಗೆ ನಾನು ಬಲಿ ಕೊಡ್ತೀನಿ, ನಿಮಗೆ ನಿಮ್ಮ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದೀನಿ. ಸ್ವಲ್ಪ ಬಿಗಿ ಮಾಡ್ತಾ ಇದೀನಿ. ಸರ್, ಇದಕ್ಕೂ ಮುಂಚೆ ಎಲ್ಲಿದ್ರಿ ಸರ್ ತಾವು? ಸರ್, ನಾನು ದಾವಣಗೆರೆಯಲ್ಲಿ ಇದ್ದೆ. ಈ ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ದಾವಣಗೆರೆಯಲ್ಲಿ, ಹೊಸ ಬಸ್ ಸ್ಟ್ಯಾಂಡ್, ಅದರ ಮ್ಯಾನೇಜರ್ ಆಗಿದ್ದೆ ಸರ್. ಇಲ್ಲಿ ಡಿಪೋ ಓಪನ್ ಆಗಿ ಇಷ್ಟು ದಿನ ಆದ್ರೂ ಯಾರು ಬಂದಿಲ್ಲ ಅಂತ ಹೇಳಿ ಡಿಪೋ ಮ್ಯಾನೇಜರ್ ಅಂತ ಯಾರು ಇಲ್ಲ ಅಂತ ನಮಗೆ ಹಾಕಿದ್ರು. ಒಂದು ವಾರ ಆಯ್ತಾ ನೀವು ಬಂದು? ಒಂದು ವಾರ ಆಯ್ತು ಸರ್ ಬಂದು. ಸರ್, ಏನ್ ಗೊತ್ತಾ, ಆನ್ ಟೈಮ್ ಬಸ್ಗಳು ಬರಲ್ಲ. ಆಮೇಲೆ ಯಾವ ರೂಟಿಗೆ ಯಾವ ಬಸ್ ಹೋಗ್ತಾವ ಯಾರಿಗೂ ಗೊತ್ತಿಲ್ಲ. ಆಯ್ತಾ, ತುಂಬಾ ಅವ್ಯವಸ್ಥೆ ಇದೆ. ಚೂರು ಇವೆಲ್ಲ ಸ್ಟ್ರೀಮ್ ಲೈನ್ ಮಾಡಿ ಸರ್. ಆಮೇಲೆ ಈ ತರ ಯಾರ್ಯಾರು ಇಂತ ತೊಂದರೆಗಳು ರಜೆ ತಗೊಂಡು ಎಲ್ಲ ಬಸ್ಗಳಿಗೆ ಸಾರ್ವಜನಿಕ ತೊಂದರೆ ಮಾಡ್ತಾರೆ, ದಯವಿಟ್ಟು ಅವ್ರ ಮೇಲೆ ನೀವು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ. ಇಲ್ಲ, ಖಂಡಿತ ಮೆಮೊ ಕೊಡ್ತೀವಿ ಸರ್. ಮೆಮೊ ಕೊಟ್ಟು ಡಿ ಸಿ ಅವರಿಗೆ ಅವ್ರನ್ನ ಸಸ್ಪೆಂಡ್ ಮಾಡ್ಬಿಡ್ರಿ ಅಂತ ಹೇಳ್ತಾ ಇಲ್ಲ. ನಾನು ನಿನ್ನೆ ಮೊನ್ನೆ ಬಂದಾಗ ಅದೇ ಹೇಳಿನಿ. ಇಲ್ಲ ಸರ್, ಅವ್ರು ಹೇಳ್ತಾರೆ ಕಳಿಸ್ಬಿಡ್ರಿ ನನ್ನ ಹತ್ರಕ್ಕೆ ಅಂತ ಹೇಳ್ತಾರೆ. ಸಸ್ಪೆಂಡ್ ಮಾಡಿ ಬಿಡ್ಸಕ್ಕೆ ಅಂತ ಹೇಳಿದ್ದಾರೆ. ಓಕೆ ಸರ್. ಸರ್, ತಮ್ಮ ಹೆಸರು ಸರ್? ಥ್ಯಾಂಕ್ ಯು ಸರ್. ಈ ಕಡೆ ಬರ್ರಿ ಸರ್, ಬಸ್ ಸ್ಟ್ಯಾಂಡ್ ಕಡೆ ಈಗ ಹಿರಿಯೂರು ಡಿಪೋ ಕಡೆ ಬಂದ್ರೆ ದಯಮಾಡಿ ಬನ್ನಿ ಸರ್. ಖಂಡಿತ ಬರ್ತೀನಿ ಸರ್. ಸರ್, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ಸರ್? ನನ್ನ ಹೆಸರು ಸಿದ್ದೇಶ್ ಅಂತೇಳಿ. ಓಕೆ, ಸಿದ್ದೇಶ್ ಅಂತ ಸರ್ ನನ್ನ ಹೆಸರು. ಸರ್, ಆಕ್ಚುಲಿ ಅಲ್ಲಿ ರೈತ ಸಂಘದ ಅಧ್ಯಕ್ಷರು ಇದಾರೆ ಲೈನ್ ಅಲ್ಲಿ, ಜಯಪ್ರಕಾಶ್ ಅಂತ. ಅವರು ಮಾಹಿತಿ ಕೊಟ್ರು ಈ ತರ ಆಗಿದೆ ಅಂತ. ಇದರ ಲೈನ್ ಅಲ್ಲಿ ಇದಾರೆ ಅವರುನು. ಅವರು ಬೆಳಗ್ಗೆ ಮಾತಾಡಿದ್ರಂತಲ್ಲ ನಿಮ್ಮ ಹತ್ರ? ಜಯಪ್ರಕಾಶ್ ಅವರು ಯಾರೋ ಮಾತಾಡಿದ್ರು. ಅವ್ರ ಹತ್ರ ಜಯಪ್ರಕಾಶ್ ಅವರು ಏನೋ ಅಂದ್ರಪ್ಪ, ಅವರೇ ಹೇಳ್ಬೇಕಲ್ಲ. ಹೌದು ಸರ್. ಏನ್ ಗೊತ್ತಾ, ನಾನು ಈಗ ನೀವೇನು ಮಾಹಿತಿ ಕೊಟ್ಟಿದ್ದೀರಾ, ನಾನು ಇದನ್ನೊಂದು ಸುದ್ದಿ ಮಾಡ್ತೀನಿ ಹಿಂಗೆ. ಸರಿ ಸರ್. ಆಯ್ತು ಸರ್. ಇದನ್ನ ಸಪ್ರೇಟ್ ಮಾಡ್ತೀನಿ ಬಿಡಿ ಸರ್. ಡೋಂಟ್ ವರಿ. ಒಂದು ವಾರ ನಮ್ಗೆ ಟೈಮ್ ಬೇಕಾಗುತ್ತೆ. ಯಾಕೆಂದ್ರೆ ನನಗೆ ಇದು ಯಾರ್ಯಾರ ಮೆಂಟಾಲಿಟಿ ಹೆಂಗೆ ಅಂತ ಅರ್ಥ ಆಗಿಲ್ಲಲ್ಲ. ಆಯ್ತು ಸರ್. ನೀವು ವಾಸ್ತವ ತಿಳ್ಕೊಳ್ಳಿ. ಒಂದು ವಾರ ಆಗೈತೆ ಅಂತ ಹೇಳ್ತೀರಾ. ಯಾರ್ಯಾರ ಹತ್ರ ಅಬ್ಸೆಂಟ್ ಹಾಕೊಂಡು ಎಲ್ಲ ತೊಂದರೆ ಮಾಡ್ತಾರೆ ಅವ್ರ ಲೀಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಆಯ್ತು ಸರ್. ನಾನೊಂದು ಇದು ಸಾರ್ವಜನಿಕರಿಗೆ ಈ ಮಾಹಿತಿನ ನಾನು ಹಂಗೆ ನ್ಯೂಸ್ ಮಾಡಿರ್ತೀನಿ ಸರ್.
ಓಕೆ ಥ್ಯಾಂಕ್ ಯು ಸರ್. ಆಯ್ತು ಸರ್, ಆಯ್ತು. ಸೀಟು ಬೇಕಂದ್ರೆ ದಯಮಾಡಿ ನಮ್ಗೆ ಫೋನ್ ಮಾಡಿ ಸರ್. ಖಂಡಿತ ಸರ್, ಯಾವ್ದಾದ್ರು ತೊಂದರೆ ಆಯ್ತು ಅಂದ್ರೆ ಸಾರ್ವಜನಿಕರಿಗೆ ನಾವು ಕಾಲ್ ಮಾಡ್ತೀವಿ ಸರ್ ನಿಮ್ಗೆ. ಓಕೆ ಸರ್, ನಮಸ್ತೆ ಸರ್. ಓಕೆ ಸರ್, ನಮಸ್ತೆ ಸರ್.